ಕುಮಾರಣ್ಣನವರ ಮುಂದಾಳತ್ವದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದಾದ್ರು ಪಕ್ಷಕ್ಕೆ ಇಷ್ಟು ಪ್ರಾಮಾಣಿಕವಾದಂಥ ಕಾರ್ಯಕರ್ತರಿದೆ ಅಂತಂದರೆ ಅದು ಜನತಾದಳದ ಕಾರ್ಯಕರ್ತರು ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ಒಂದು ಅಮೇಷಕ್ಕೆ ಒಳಗಾಗದಂಗೆ ಇವತ್ತು ನಿಷ್ಠೆಯಿಂದ ಇವತ್ತು ದೇವೇಗೌಡರು ಏನು ಮೊದಲಿಂದನೂ ಕೂಡ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೇವೆ. ಖಂಡಿತ ಅದೇ ಈ ಒಂದು ಬೃಹತ್ ಸಭೆಗೆ ಸಾಕ್ಷಿ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಆಡಳಿತ ಪಕ್ಷ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ. ಅದು ಕುಮಾರಣ್ಣವರ ಒಂದು ನೇತೃತ್ವದ ಸರ್ಕಾರ ಅದಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸಮಾವೇಶದ ಮುಖಾಂತರ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ನಗರಸಭೆ, ಪುರಸಭೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಗೆಲ್ಲಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ. ಇವತ್ತು ರಾಜಕೀಯದಲ್ಲಿ ಗೆಲುವೇ ಮಾನದಂಡ. ದಯಮಾಡಿ ಅವ್ರವ್ರ ಕಾಲ ಅವ್ರು ಎಳೆದಾಡೋದಕ್ಕಿಂತ ಇವತ್ತು ನೇರವಾಗಿ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು, ಅಷ್ಟೇ ನಮ್ಮೆಲ್ಲರ ಒಂದು ಸಿದ್ಧಾಂತ ಆಗಿರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ JDSನ ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ, ನನ್ನ ಕುಮಾರಣ್ಣನವರ ಮುಂದಾಳತ್ವದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದಾದ್ರು ಪಕ್ಷಕ್ಕೆ ಇಷ್ಟು ಪ್ರಾಮಾಣಿಕವಾದಂಥ ಕಾರ್ಯಕರ್ತರಿದೆ ಅಂತಂದರೆ ಅದು ಜನತಾದಳದ ಕಾರ್ಯಕರ್ತರು ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ಒಂದು ಅಮೇಷಕ್ಕೆ ಒಳಗಾಗದಂಗೆ ಇವತ್ತು ನಿಷ್ಠೆಯಿಂದ ಇವತ್ತು ದೇವೇಗೌಡರು ಏನು ಮೊದಲಿಂದನೂ ಕೂಡ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೇವೆ. ಖಂಡಿತ ಅದೇ ಈ ಒಂದು ಬೃಹತ್ ಸಭೆಗೆ ಸಾಕ್ಷಿ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಆಡಳಿತ ಪಕ್ಷ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ. ಅದು ಕುಮಾರಣ್ಣವರ ಒಂದು ನೇತೃತ್ವದ ಸರ್ಕಾರ ಅದಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸಮಾವೇಶದ ಮುಖಾಂತರ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ನಗರಸಭೆ, ಪುರಸಭೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಗೆಲ್ಲಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ. ಇವತ್ತು ರಾಜಕೀಯದಲ್ಲಿ ಗೆಲುವೇ ಮಾನದಂಡ. ದಯಮಾಡಿ ಅವ್ರವ್ರ ಕಾಲ ಅವ್ರು ಎಳೆದಾಡೋದಕ್ಕಿಂತ ಇವತ್ತು ನೇರವಾಗಿ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು, ಅಷ್ಟೇ ನಮ್ಮೆಲ್ಲರ ಒಂದು ಸಿದ್ಧಾಂತ ಆಗಿರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ JDSನ ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ, ನನ್ನ